ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಾರದಾ ಊಟನ ತೊಗೊಂಡು ಜೊತೆಗೆ ರೂಮಿಗೆ ಬಂದುಬಿಟ್ಟು, ದೀಪು ಏನೂ ತಿಂದಿಲ್ಲ ಸ್ಕೂಲಿಂದ ಬಂದಾಗಿಂದ, ಸ್ವಲ್ಪ ಊಟ ಮಾಡು ಬಾ ಪುಟಾಣಿ ಅಂತ ಕರಿತಾ ಇದ್ರೆ, ನನಗೆ ಬೇಡಮ್ಮ, ಅಷ್ಟಕ್ಕೂ ಇವತ್ತು ನನಗೆ ಊಟನೇ ಬೇಡ, ಈ ಅನ್ನ ಸಾಂಬಾರು ಅಂತೂ ನಾನು ತಿನ್ನಲ್ಲ ಅಂತ ಅಂದಾಗ, ಏನಾಗಿದೆ ದೀಪು, ನೀನು ಸ್ಕೂಲಿಂದ ಬಂದಾಗಿಂದ ಏನೂ ತಿಂದಿಲ್ಲ, ಫಸ್ಟು ಆ ಫೋನ್ನ ಪಕ್ಕಕ್ಕಿಡು ಅಂತ ಕೋಪ ಮಾಡ್ಕೋತಾ ಇರ್ತಾಳೆ. ಹಾಗೆ ನೋಡಿ ಅಮ್ಮ, ಜ್ಯೋತಿಕಾ ಅಮ್ಮ ನನಗೆ ಪಿಜ್ಜಾ ತಂದು ಕೊಟ್ಟರು, ತುಂಬ ಚೆನ್ನಾಗಿತ್ತು, ಜಾಸ್ತಿ ತಿಂದೆ, ಹಾಗಾಗಿ ನನಗೆ ಹೊಟ್ಟೆಲಿ ಜಾಗ ಇಲ್ಲ ಅಂತ ಅಂದಾಗ ಶಾರದಾ ಕೋಪ ಮಾಡಿಕೊಂಡು, ಸ್ವಲ್ಪ ಊಟ ಮಾಡ್ಬಾ ಅಂತ ಕರಿತಾ ಇರ್ತಾಳೆ. ಬೇಡ ಅಂದರೆ ಬೇಡ, ಇಲ್ಲಿಂದ ಹೋಗು ಅಂತ ಅನ್ಬೇಕಾದ್ರೆ ಶಾರದಾ ದೀಪನ ಹೇಳ್ಕೊಂಡು ಹೊಡೆಯೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ನನ್ನನ್ನು ಮುಟ್ಬೇಡಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರ, ದಶರಥ ತಾತ ಎಲ್ಲರೂ ಬರ್ತಾರೆ. ದಶರಥ, ಏನಾಯಿತು ಶಾರದಾ ಅಂತ ಅನ್ಬೇಕಾದ್ರೆ, ನೋಡಿಯಪ್ಪ, ಊಟ ಮಾಡು ಅಂತ ಅಂದರೆ ಬೇಡ ಅಂತ ಒಂದೇ ಸಮನೆ ಹಠ ಮಾಡ್ತಿದ್ದಾಳೆ, ನೋಡಿ ಇವಳಿಗೆ ಎಷ್ಟು ಜಂಬ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ, ದೀಪು ಊಟ ಮಾಡು, ಇಲ್ಲಾಂದ್ರೆ ಅಮ್ಮನಿಗೆ ಬೇಜಾರಾಗುತ್ತೆ ಅಂತ ಅಂದಾಗ, ಅಯ್ಯೋ ಡ್ಯಾಡ್, ಏನಕ್ಕೆ ದೀಪು ಊಟ ಮಾಡ್ತಿಲ್ಲ ಅಂತ ನಾನು ಹೇಳ್ತೀನಿ ಅಂತ ಜ್ಯೋತಿಕ ಹೇಳ್ತಿರ್ಬೇಕಾದ್ರೆ, ದೀಪು ಊಟ ಮಾಡ್ತಿಲ್ಲ ಅನ್ನೋದು ಕಾರಣ ನೀನಲ್ವ ಜ್ಯೋತಿಕಾ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅಯ್ಯೋ ಹಾಗೇನಿಲ್ಲ, ದೀಪು ಇತ್ತೀಚೆಗೆ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದಾಳೆ, ಹೊಟ್ಟೆ ಹಶ್ವು ಅಂತ ಅಂದ್ಲು, ಅದಕ್ಕೆ ಪಿಜ್ಜಾ ಆರ್ಡರ್ ಮಾಡಿಕೊಟ್ಟೆ, ಹೊಟ್ಟೆ ತುಂಬ ಪಿಜ್ಜಾ ತಿನ್ನಲಲ್ಲ, ಅದಕ್ಕೆ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ ದಶರಥ ನಗಾಡ್ಕೊಂಡು, ಅಷ್ಟೇನಾ, ಪಿಜ್ಜಾ ತಿಂದೆ ಅಂತ ಹೇಳಬೇಕಿತ್ತು ಅಂತ ಅಂದಾಗ, ನಾನು ಹೇಳ್ದೆ ತಾತ, ಆದರೂ ಅಮ್ಮ ನನ್ನ ಮಾತೇ ಕೇಳ್ತಿಲ್ಲ, ಹೊಡೆಯೋಕ್ಕೆ ಬರ್ತಿದ್ದಾಳೆ ಅಂತ ದೀಪು ಚಾಡಿ ಹೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಜ್ಯೋತಿಕಾ ಬೇಕು ಬೇಕು ಅಂತ, ಅಮ್ಮಮ್ಮ ಏನು ಗೊತ್ತಾ, ದೀಪು ಮೇಲೆಲ್ಲ ಕೋಪ ಶಾರದನಿಗೆ, ನನ್ನ ಮೇಲೆ ಕೋಪ, ಇತ್ತೀಚೆಗೆ ದೀಪು ನನ್ನನ್ನು ತುಂಬ ಹಚ್ಕೊಂಡಿದ್ದಾಳಲ್ಲ, ಸೊ ಅದಕ್ಕೋಸ್ಕರ ಅವಳಿಗೆ ಸಿಕ್ಕಾಬಟ್ಟೆ ನನ್ನ ಮೇಲೆ ಕೋಪ ಇದೆ ಅಂತ ಅಂದಾಗ, ಇನ್ನೊಂದು ಕಡೆ ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇದ್ರೆ ಸುಮಿತ್ರ, ನೋಡ್ದ ಶಾರದಾ, ಎಲ್ಲರೂ ನಿನ್ನ ಬುದ್ಧಿ ಇಟ್ಕೊಂಡಿರಲ್ಲ, ನನ್ನ ಮಗಳು ಮನಸ್ಸು ನಿಷ್ಕಲ್ಮಶವಾದದ್ದು, ಎಲ್ಲರನ್ನೂ ಪ್ರೀತಿ ಮಾಡಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾಳೆ, ಹಂಗಾಗಿ ಅವಳು ದೀಪನ ಹತ್ರ ಆಗಿದ್ದಾಳೆ ಅಷ್ಟೇ, ದೀಪು ಅವಳೇ ಹತ್ರ ಆಗಿದ್ದಾಳೆ ಅಂತ ಅಂದಮೇಲೆ ನನ್ನ ಮಗಳ ಮನಸ್ಸು ಎಂಥದ್ದು ಅಂತ ನಿನಗೆಲ್ಲಿ ಗೊತ್ತಾಗುತ್ತೆ ಅಂತ ಶಾರದನ ಸುಮಿತ್ರ ಬೈತಾ ಇರ್ತಾಳೆ. ಹಾಗೆ ಮುಂದೆಯಿಂದ ಚೆನ್ನಾಗಿ ಮಾತಾಡ್ಕೊಂಡು ಹಿಂದೆಯಿಂದ ಚೂರಿ ಆಗ್ತಾರಲ್ಲ ಅಂತ ಕ್ಯಾರೆಕ್ಟರ್ ಎಲ್ಲ ನನ್ನ ಮಗಳದ್ದು ಇವಾಗಲಾದರೂ ಗೊತ್ತಾಯ್ತಾ ಅಂತ ಅನ್ಬೇಕಾದ್ರೆ, ಅಮ್ಮ ಪ್ಲೀಸ್ ಆಗಲ್ಲ, ನನ್ನ ಉದ್ದೇಶ ಆಗಲ್ಲ, ದೀಪು ಊಟ ಮಾಡಿಸ್ಬೇಕಿತ್ತು, ಅದಕ್ಕೆ ಹಾಗೆ ಆಡಿದೆ ಅಷ್ಟೇ ಅಂತ ಶಾರದಾ ಎಷ್ಟೇ ಸತ್ಯ ಹೇಳಕ್ಕೆ ಹೋದರೂ ಸಹ, ನೋಡು ಆ ರೀತಿ ಎಲ್ಲ ನೀನು ಕರಿಬೇಡ, ಅಮ್ಮ ಅಂತ ಫಸ್ಟ್ ಆಫ್ ಆಲ್ ನನ್ನನ್ನು ಕರಿಬೇಡ, ನೀನು ಅಮ್ಮ ಅಂತ ಕರೆದ ತಕ್ಷಣ ನೀನು ನನ್ನ ಮಗಳ ಸಮಾನಕ್ಕೆ ಬರೋಕ್ಕಾಗಲ್ಲ, ನಾನು ನಿನ್ನನ್ನು ಒಪ್ಕೊಳ್ಳಲ್ಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ಹೋಗ್ಲಿ ಬಿಡು ಮಮ್ಮ, ತಲೆ ಕೆಡಿಸ್ಕೋಬೇಡಿ ಅಂತ ಅನ್ಬೇಕಾದ್ರೆ, ಬಿಡೋಕ್ಕಾಗಲ್ಲ, ಇಷ್ಟು ದಿನ ಬಿಟ್ಟಿದ್ದು ದೊಡ್ಡ ತಪ್ಪಾಯಿತು, ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ರೆ ಚೆನ್ನಾಗಿರುತ್ತೆ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿದ್ರೆ, ಇನ್ನೊಂದು ಕಡೆ ಜ್ಯೋತಿಕನಿಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಇನ್ನೊಂದು ಕಡೆ ಸಿದ್ದು, ದೀಪು ಬಾ ಶಾರದಾ ಬನ್ನಿ ನಾವು ರೆಸ್ಟ್ ಮಾಡೋಕೆ ಹೋಗೋಣ ಅಂತ ಮಲ್ಗೋಕೆ ಕರ್ಕೊಂಡು ಹೋಗ್ತಾ ಇದ್ರೆ, ಶಾರದಾ ಮಾತ್ರ ಕಣ್ಣೀರು ಹಾಕ್ಕೊಂಡು ಸುಮಿತ್ರ ಮುಖ ನೋಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರ, ನೋಡು ಜೋ, ನೀನು ತಲೆ ಕೆಡಿಸ್ಕೋಬೇಡ ಬಂಗಾರ, ಕೆಲವ್ರು ಹಾಗೆ ನಾವು ಚೆನ್ನಾಗಿದ್ರೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಈ ರೀತಿ ಎಲ್ಲ ಆಡ್ತಾರೆ, ಯು ಡೋಂಟ್ ವರಿ, ನೀನು ಖುಷಿಯಾಗಿರು ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ, ಏನು ಮಾಡೋದು ಪಾಲಾಕ್ಷ ಎಲ್ಲಿ ಹುಡುಗಿರು ಸಿಗ್ತಿಲ್ವಲ್ಲ, ಅವತ್ತು ನೋಡಿದರೆ ಆ ರೋಹನ್ನು, ನಿನ್ನ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತು, ಪಾಲಾಕ್ಷನ ಏನು ಮಾಡಿದ್ಯಾ ಅಂತ ಗೊತ್ತು ಅಂತ ಬೇರೆ ಗೋಲ್ಡಿ ಹತ್ರ ಹೇಳ್ತಾ ಇದ್ದ, ನಾನೇನಾದರೂ ಕೇಳಕ್ಕೆ ಹೋದರೆ ಅವಳು ಏನೂ ಬಾಯಿ ಬಿಡಲ್ಲ, ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನವೀನ ಕಾಲ್ ಮಾಡ್ತಾನೆ. ನವೀನ ಕಾಲ್ ಲಿಸ್ಟ್ ತೆಗ್ಸೇನೋ ಅಂತ ಅನ್ಬೇಕಾದ್ರೆ, ಹೌದು ಅಜ್ಜಿ ತೆಗ್ಸಿದ್ದೀನಿ, ಅವತ್ತು ಒಂದೇ ನಂಬರಿಂದ ತುಂಬ ಸಲ ಯಾವುದೋ ವ್ಯಕ್ತಿಗೆ ತುಂಬ ಸಲ ಅಪ್ಪ ಕಾಲ್ ಮಾಡಿದ್ದಾರೆ ನೋಡಿ ಅಂತ ಅಂದಾಗ, ಸರಿ ಆಯ್ತು, ಅದು ನನಗೆ ಕಳಿಸು, ನಾನು ನೋಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆ ನಂಬರ್ಗೆ ಒಂದು ಸಲ ಕಾಲ್ ಮಾಡು ಅಂತ ಅಂದಾಗ, ನಾನು ಮಾಡಲ್ಲಪ್ಪ, ಅದೇನಾದರೂ ಪೊಲೀಸ್ ನಂಬರ್ ಆಗಿದ್ದರೆ ಸುಮ್ಮನೆ ನನ್ನನ್ನು ಹಿಡ್ಕೋತಾರೆ ಅಜ್ಜಿ ಅಂತ ಅಂದಾಗ, ಇವನೊಬ್ಬ, ಸರಿ ಬಿಡು ನಾನೇ ಮಾಡ್ತೀನಿ ಆ ನಂಬರ್ದು, ಯಾರು ಅಂತ ತಿಳ್ಕೊತೀನಿ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಇನ್ನೊಂದು ವಿಷಯ ಅಜ್ಜಿ, ಆ ನಂಬರ್ಗೆ ಕಾಲ್ ಮಾಡಿದ್ಮೇಲೆ ಅಪ್ಪನ ಫೋನು ಫುಲ್ ಸ್ವಿಚ್ ಆಫ್ ಆಗಿದೆ, ಹಾಗೆ ಮತ್ತೆ ಹಾನಿ ಆಗಿಲ್ಲ, ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ, ನನ್ನನ್ನು ಎದುರಿಸ್ಬೇಡ ಕಣೋ, ನಾನು ಅವನ ಅಮ್ಮ ಕಣೋ, ನನಗೆ ಬೇರೆ ವಯಸ್ಸಾಗಿದೆ, ತುಂಬ ಟೆನ್ಷನ್ ಆಗ್ತಿದೆ, ಇಡು ಫೋನ, ನಾನು ಅದು ಯಾರು ನಂಬರ್ ಅಂತ ವಿಚಾರಿಸ್ತೀನಿ ಅಂತ ಫೋನ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ನಂಬರ್ನ ಇಟ್ಕೊಂಡು, ಇದ್ಯಾರಿದು ಇಷ್ಟೊಂದು ಸಲ ಪಾಲಾಕ್ಷನ್ ಮೊಬೈಲಿಗೆ ಕಾಲ್ ಮಾಡಿದ್ದಾರೆ, ಹಾಗೆ ರಿಸೀವ್ ಮಾಡಿ ಮಾತಾಡಿದ್ದಾರೆ, ಯಾರಿರ್ಬೋದು ಅಂತ ಫೋನ್ ಮಾಡಿದರೆ ಅದು ಶಾರದಾ ಫೋನ್ ಆಗಿರುತ್ತೆ. ಹಾಗೆ ಇದೇನಿದು ಒಳಗಡೆ ರಿಂಗ್ ಆಗ್ತಿದ್ದಿಲ್ಲ ಅಂತ ಬಂದು ನೋಡಿದರೆ, ಶಾರದನೂ ಅದೇ ಸಮಯಕ್ಕೆ ರಿಸೀವ್ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ಪಾಪಿ, ಫೋನ್ ನಂಬರ್ ನಿಂದ ಅಂತ ಅಂದ್ಬಿಟ್ಟು ಅವಳು ಕೈ ಹಿಡ್ಕೊಂಡು, ಬಾರೆ ಮನೆ ಮುಂದೆ ನಿನ್ನ ಮರ್ಯಾದೆ ಕಳಿತೀನಿ, ಎಲ್ಲರ ಮುಂದೆ ನಿನ್ನ ಮರ್ಯಾದೆ ಕಳಿತೀನಿ ಅಂತ ತಾತನ ಹತ್ರ ಈಚೆ ಕಡೆ ಹೇಳ್ಕೊಬರ್ತಾಳೆ. ಅಜ್ಜಿ ಬಿಡಿ, ನನ್ನನ್ನೇನು ಕೇಳ್ಕೊಂಬರ್ತಿದ್ದೀರಾ ಅಂತ ಕೇಳಬೇಕಾದ್ರೆ, ನಿಜ ಹೇಳೆ, ನನ್ನ ಮಗನ ಏನು ಮಾಡಿದೆ, ಹೇಳೆ ಹೇಳೆ ಅಂತ ಅನ್ಬೇಕಾದ್ರೆ, ನಾನೇನು ಮಾಡಿದೆ ಅಂತ ಅಂದಾಗ, ಮುಚ್ಚೆ ಬಾಯ, ಸರಿಯಾಗಿ ಉತ್ತರ ಕೊಟ್ಟರೆ ಸರಿ ಇಲ್ವಾ ಅಂತ ಪಾರಿಜಾತ ಕೂಗಾಡ್ತಿರ್ಬೇಕಾದ್ರೆ,
ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಬರ್ತಾರೆ. ಬಂದ ತಕ್ಷಣ ಜೊತೆಗೆ ಹೇಳ್ತಾ ಇರ್ತಾಳೆ, ಏನಾಯಿತು ಗ್ರ್ಯಾನಿ ಹಿಂಗೆ ಕೂಗಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಏನು ಗೊತ್ತಾ ನನ್ನ ಮಗ ಇಷ್ಟು ದಿನದಿಂದ ಕಾಣಿಸ್ತಿಲ್ಲ, ಅದಕ್ಕೆ ಕಾರಣ ಇವಳೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅಜ್ಜಿ ಏನು ಹೇಳ್ತಿದ್ದೀರಾ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಈ ನೀನು ಹೆಂಡ್ತಿ ಇದ್ದಾಳಲ್ಲ ಅಂತ ಬೈತಿರ್ಬೇಕಾದ್ರೆ, ನಿಮ್ಮ ಲಿಮಿಟ್ಸಲ್ಲೇ ನೀವಿರಿ, ನನ್ನ ಹೆಂಡ್ತಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸಿ ಅಂತ ಅಂದಾಗ, ಏನು ಗೊತ್ತಾ ರೀ ಈ ಶಾರದಾ ಇದ್ದಾಳಲ್ಲ ಇವಳಿಂದ ನನ್ನ ಮಗ ಕಾಣೆ ಆಗಿದ್ದೇನೆ, ಎಲ್ಲೂ ಕಾಣ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ನಾನೇನು ಮಾಡಿದ್ದೀನಿ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಇವಳೇನು ಮಾಡಿದ್ದಾಳೆ ಅಂತ ಅನ್ಬೇಕಾದ್ರೆ ಅದೇ ಪಾಯಿಂಟಿಗೆ ಬರ್ತೀನಿ ಸುಮಿತ್ರಾ. ಏನು ಗೊತ್ತಾ ಲಾಸ್ಟ್ ಕಾಲು ಇವಳೇ ಕಾಲ್ ಮಾಡಿದ್ದಾಳೆ, ಆ ಕಡೆಯಿಂದ ಪಾಲಾಕ್ಷೇನು ಮಾಡಿದ್ದಾಳೆ. ಹಾಗೆ ಅದಾದಮೇಲೆ ಯಾರು ಫೋನು ಬಂದಿಲ್ಲ, ಅವನು ಸಿಕ್ಕಿಲ್ಲ, ನಾಪತ್ತೆ ಆಗಿದ್ದೇನೆ. ಅಷ್ಟಕ್ಕೆ ಇವಳು ಏನು ಮಾಡಿರ್ಬೋದು ಅಂತ ಕೇಳಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಓ ಮೈ ಗಾಡ್, ಗ್ರಾನಿ ಇದ್ರ ಬಗ್ಗೆ ನನ್ನ ಜೊತೆ ಡಿಸ್ಕಸ್ಸೇ ಮಾಡಿಲ್ವಲ್ಲ, ಇದನ್ನೆಲ್ಲ ಯಾವಾಗ ತೆಗ್ಸಿದ್ರು, ಈ ಕಾಲ್ ಲಿಸ್ಟ್ ಯಾವಾಗ ತೆಗ್ಸಿದ್ರು, ಏನು ಮಾಡೋಣಪ್ಪ ದೇವ್ರೆ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಅದೇ ಸಮಯಕ್ಕೆ ತಾತ ಏನಾಯಿತು ಸಿದ್ದು ಅಂತ ಕೇಳ್ತಿರ್ಬೇಕಾದ್ರೆ ಅದನ್ನೆಲ್ಲ ನಾನು ಹೇಳ್ತೀನಿ ಅಂತ ಶಾರದೆ ಹೇಳ್ತಾ ಇರ್ತಾಳೆ. ಏನು ಗೊತ್ತಾ ಅಜ್ಜಿ, ಪಾಲಾಕ್ಷಿ ನನಗೆ ಫೋನ್ ಮಾಡಿ ನೀನು ಎತ್ತಪ್ಪ ಅಮ್ಮ ಯಾರು ಅಂತ ನನಗೆ ಗೊತ್ತು, ನಾನು ಹೇಳ್ತೀನಿ ಬಾ ಅಂತ ಕರೆದ್ರು, ಅದಕ್ಕೆ ನಾನು ಮಾರ್ಕೆಟಿಗೆ ಹೋಗಿದ್ದೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತನ್ನ ಮನಸ್ಸಲ್ಲಿ ಜ್ಯೋತಿಕಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು, ಅಯ್ಯೋ ದೇವ್ರೆ ಅಪ್ಪ ಏನಾದರೂ ಇವಳಿಗೆ ವಿಷಯ ಹೇಳ್ಬಿಟ್ರ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆಮೇಲೆ ಏನಾಯಿತು ಹೇಳು ಅಂತ ಅಂದಾಗ ನಾನು ಹೋದೆ, ಆದರೆ ಅಷ್ಟೊತ್ತಿಗೆ ಫೋನು ಸ್ವಿಚ್ ಆಫ್ ಆಯಿತು, ನನಗೇನು ಗೊತ್ತಿಲ್ಲ ಅಂತ ಶಾರದಾ ಸುಮ್ಮನಾದಾಗ ಇವ್ರಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿಜ ಹೇಳು, ಅವನನ್ನು ಮೀಟ್ ಮಾಡ್ದ ಇಲ್ವಾ ಅಂತ ಪಾರಿಜಾತ ಕೇಳ್ತಿರ್ಬೇಕಾದ್ರೆ ಸಿದ್ದು ಸತ್ಯ ಎಲ್ಲ ಹೇಳ್ಬಿಡಿ, ಇನ್ಮೇಲೆ ಮುಚ್ಚಿಡ್ಬೇಡಿ ಅಂತ ಅಂದಾಗ ಸರಿ ಹೇಳ್ಬಿಡ್ಲ ಸರ್ ಅಂತ ಕೇಳ್ತಾ ಇರ್ತಾಳೆ. ಹೇಳಿ ಹೇಳಿ ಶಾರದಾ ಅವ್ರೆ ಅಂತ ಸಿದ್ದು ರೇಗಿಸ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಬೇಗ ಬೇಗ ಹೇಳು, ಅಲ್ಲಿಗೆ ಹೋದ್ಮೇಲೆ ಏನಾಯ್ತು ಹೇಳು ಅಂತ ಅಂದಾಗ ನೀನೇನಕ್ಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೋತಿದ್ದೆ ಜ್ಯೋತಿಕಾ ಅಂದಾಗ, ಇದು ಟೆನ್ಷನ್ ಎಲ್ಲ ಕ್ಯೂರಿಯಾಸಿಟಿ ಅಷ್ಟೇ, ಏನಾಯಿತು ಹೇಳು ಅಂತ ಅಂದಾಗ ನಾನು ಅಲ್ಲಿಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ನಾ, ಅಲ್ಲಿಗೆ ಹೋಗಿ ನೋಡಿದರೆ ಪಾಲಾಕ್ಷ ಅವ್ರು ಇರಲೇ ಇರಲಿಲ್ಲ. ಅದೇ ಸಮಯಕ್ಕೆ ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತಂತೆ ಅಂತ ಅಂದ ತಕ್ಷಣ ಜ್ಯೋತಿಕನಿಗೆ ಸಿಕ್ಕಾಬಿಟ್ಟು ಶಾಕ್ ಮೇಲೆ ಶಾಕ್ ಆಗ್ತಿರುತ್ತೆ. ಯಾರೋ ಮಾನವೀಯತೆ ಇಲ್ದರು ಯಾರೋ ಮೇಲೆ ಆಕ್ಸಿಡೆಂಟ್ ಮಾಡಿ ತಿರುಗಿ ನೋಡ್ದಲ್ಲೇ ಹೋದ್ರಂತೆ ಅಂತ ಅಂದಾಗ ಪಾರಿಜಾತನಿಗೂ ಜ್ಯೋತಿಕನಿಗೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಯಾರು ಅಂತ ನೋಡೋಣ ಅಂತ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ಪೊಲೀಸವರು ಬೇಡ ಬೇಡ ಯಾರು ಬರಬೇಡಿ ಅಂತ ಕಳಿಸಿದ್ರು, ನನ್ನ ಪಾಡಿಗೆ ನಾನು ವಾಪಸ್ ಬಂದೆ ಅಷ್ಟೇ ಅಂತ ಅಂದಾಗ ಈ ಕಡೆ ಪಾರಿಜಾತ ಆಕ್ಸಿಡೆಂಟ್ ಅಂತ ಶಾಕ್ ಆಗಿ ನೋಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ಶಾರದವ್ರೆ ನಿಮಗೆ ಸತ್ಯ ಹೇಳ್ತೀನಿ ಅಂತ ಪಾಲಾಕ್ಷ ಅವರು ಕರೆದಿದ್ರು, ಹಾಗೆ ನೀವು ಹೋಗಿದ್ರಿ, ಅದೇ ಸಮಯಕ್ಕೆ ಆಕ್ಸಿಡೆಂಟ್ ಬೇರೆ ಆಗಿದ್ರೆ ಹಾಗಾದರೆ ವ್ಯಕ್ತಿ ಯಾರು ಅಂತ ಕೇಳ್ತಿರ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ತಾತ ನೋಡು ಸುಮ್ಮನೆ ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಮಗ ಊರು ಸುತ್ತೋದು ನಿನಗೂ ತುಂಬ ಚೆನ್ನಾಗಿ ಗೊತ್ತು, ಎಲ್ಲ ಹೋಗಿದ್ದಾನೆ ಬರ್ತಾನೆ ಬಿಡು ಅಂದ ತಕ್ಷಣ ಜ್ಯೋತಿಕಾ ಗ್ರಾನಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಕೈ ಹಿಡ್ಕೊಂಡು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಸಿದ್ದು ಶಾರದನಿಗೆ ಒಳಗೆ ನಗು ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತನ ಕೈ ಹಿಡ್ಕೊಂಡು ಹೇಳ್ಕೊಬಂದು ಗ್ರಾನಿ ನಿಮ್ಗೆ ಏನಾಗಿದೆ, ತಲೆಗೆಲ್ಲ ಕೆಟ್ಟಿದೆ ಅಂತ ಅಂದಾಗ ಬಿಡು ಕೈನ ಗೋಲ್ಡಿ, ನಿಜ ಹೇಳು ಪಾಲಾಕ್ಷ ಏನಾಗಿದ್ದೇನೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಅಂದಾಗ ಓ ಮೈ ಗಾಡ್ ಏನಾಗಿದೆ, ನಿಮ್ಮ ಮೊಮ್ಮಗಳ ಮೇಲೆ ನೀವೇ ಅನುಮಾನ ಪಡ್ತಿದ್ದೀರಾ, ಪಾಲಾಕ್ಷ ಅವರು ನನ್ನ ತಂದೆ, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಈ ಕಡೆ ಜ್ಯೋತಿಕಾ ನಾಟಕ ಮಾಡ್ತಿರ್ಬೇಕಾದ್ರೆ ಮುಚ್ಚು ಬಾಯ್, ನೀನು ಎಂಥವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನೇನು ಸತ್ಯನ ನನ್ನಿಂದ ಮುಚ್ಚಿಡ್ತಾ ಇದೀಯ, ಅವತ್ತು ರೋಹನ್ ಬೇರೆ ಏನೋ ಅಂದ, ಆದರೆ ನೀನು ಸತ್ಯ ಬಾಯ್ ಬಿಡ್ತಿಲ್ಲ, ನೀನೇನು ಹೇಳಿದ್ರು ನಾನು ನಂಬಕ್ಕೆ ತಯಾರಾಗಿಲ್ಲ ಅಂತ ಕೋಪ ಮಾಡಿಕೊಂಡು ಪಾರಿಜಾತ ಹೊರಟೋಗ್ತಿದ್ರೆ ಇವಳಿಗೆ ಮತ್ತಷ್ಟು ಟೆನ್ಷನ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಶಾರದಾ ಮತ್ತು ಸಿದ್ದು ಬೇಕು ಬೇಕು ಅಂತ ರೇಗಿಸ್ತಾ ಇರ್ತಾರೆ. ಸರ್ ಹೊರಡೋಣ ಅಂದಾಗ ಸಿದ್ದು ಸರಿ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಅಜ್ಜಿ ಎಲ್ಲಿ ಅಂತ ಅಂದಾಗ ಪಾಲಾಕ್ಷ ಅವ್ರನ್ನ ಹುಡ್ಕೊಂಡು ಹೋಗಿರ್ಬೋದು ಅಜ್ಜಿ ಅಂತ ಸಿದ್ದು ರೇಗಿಸ್ತಿರ್ಬೇಕಾದ್ರೆ ಹೌದು ಬಿಡಿ ಶಾರದಾ ಅವರೇ, ಸತ್ಯ ತಿಳ್ಕೊಳ್ಳೋ ಸಮಯ ಬಂದಿದೆ, ಎಲ್ಲ ಸತ್ಯ ಅವರಿಗೆ ಅವರಾಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ, ಇನ್ನೇನು ತಡ ಮಾಡೋದು ಬೇಡ ಅಂತ ಇವರಿಬ್ರು ಕೊಂಕು ಮಾತಾಡ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಪಾಲಾಕ್ಷಿನ ವಿಷಯ ಹೇಗಾದರೂ ಕಂಡಿಡ್ಕೋಬೇಕು ಅಂತ ಈ ಕಡೆ ಶಾರದಾ ಹೇಳಿರೋ ಜಾಗಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಇಲ್ಲೇ ಅಲ್ವಾ ಪಾಲಾಕ್ಷ ಮೀಟ್ ಮಾಡ್ಬೇಕಂತ ಶಾರದಾ ಕರೆದಿದ್ದು, ಇದೇ ಜಾಗ, ಯಾರನ್ನಾದ್ರೂ ಹೇಗಾದರೂ ವಿಚಾರಿಸ್ಬೇಕು ಅಂತ ರೋಡಲ್ಲಿ ಹೋಗೋರು ಎಲ್ಲರೂ ಸಹ ಪಾಲಾಕ್ಷನ ಫೋಟೋ ತೋರಿಸ್ಬಿಟ್ಟು ಇಲ್ಲೊಂದು ಆಕ್ಸಿಡೆಂಟ್ ಆಯ್ತಲ್ಲ ಅದು ಇವ್ರನ್ನೇನಾದರೂ ನೋಡಿದ್ರ ಅಂತ ಕೇಳಬೇಕಾದ್ರೆ ಕೆಲವ್ರು ನಮಗೆ ಗೊತ್ತಿಲ್ಲ ಮೇಡಮ್ ಅಂತ ಅಂತಾರೆ. ಅದೇ ಸಮಯಕ್ಕೆ ಇಬ್ಬರು ಹುಡುಗರು ಬೈಕಲ್ಲಿ ಹೋಗ್ತಾ ಇರ್ತಾರೆ. ನೋಡ್ರಪ್ಪ ಈ ವ್ಯಕ್ತಿನ ಏನಾದರೂ ನೋಡಿದ್ರಾ, ಆಕ್ಸಿಡೆಂಟ್ ಆಗಿತ್ತಂತಲ್ಲ, ಈ ವ್ಯಕ್ತಿ ಏನಾದರೂ ನೋಡಿದ್ರಾ, ಇವರು ಅವರು ಅಂತ ಅಂದಾಗ ಹೌದು ಅಮ್ಮ ಇದೇ ವ್ಯಕ್ತಿ, ಅವ್ರು ಯಾರೋ ಬಂದು ಸ್ಪೀಡಾಗಿ ಗುದ್ದಿದ್ರು, ಅವ್ರು ಗುದ್ದಿರೋ ರೇಂಜಿಗೆ ಖಂಡಿತ ಈ ವ್ಯಕ್ತಿ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ನಿಜ ಹೇಳಪ್ಪ ನಿಜವಾಗ್ಲೂ ಆಕ್ಸಿಡೆಂಟ್ ಆಯ್ತಾ ಅಂತ ಅಂದಾಗ ಹೌದಮ್ಮ ನಿಜವಾಗ್ಲೂ ಅವರು ಬದುಕಿರೋದೇ ಡೌಟ್ ಅಂತ ನಮ್ಮ ಹುಡುಗರೆಲ್ಲ ಮಾತಾಡ್ತಾ ಇದ್ರು, ನಿಜವಾಗ್ಲೂ ಅವ್ರು ಬದುಕಿರೋ ಡೌಟು, ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಈ ಕಡೆ ಪಾರಿಜಾತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ನನ್ನ ಮಗ ಅಪ್ಪ ನಿಜ ಹೇಳಿ ಅಂತ ಅಂದಾಗ ಇಲ್ಲಮ್ಮ ಯಾರೋ ಒಬ್ಬರು ಫೋರ್ಸಾಗಿ ಬಂದು ಗುದ್ದಿದ್ರು, ಖಂಡಿತ ಅವರು ಬದುಕಿರಲ್ಲ ಅಂತ ಹೇಳಿ ಆ ವ್ಯಕ್ತಿ ಹೊರಟೋಗ್ತಾ ಇದ್ರೆ
ಹಾಗೆ ನೆಲದ ಮೇಲೆ ಕುಸ್ತು ಬಿದ್ದುಬಿಡ್ತಾಳೆ. ಅಯ್ಯೋ ದೇವ್ರೆ, ಎಂಥ ಗತಿ ಬಂತು ನನ್ನ ಮಗನಿಗೆ. ಅಯ್ಯೋ ಪಾಪಿ ಗೋಲ್ಡಿ, ನೀನಾ ಇಂಥ ಕೆಲಸ ಮಾಡಿರೋದು? ನನ್ನ ಮಗನ್ನೇ ಸಾಯಿಸ್ಬಿಟ್ಟಲ್ಲೇ. ನೀನು ಈ ಮಟ್ಟಕ್ಕೆ ಬರೋಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ, ಎಂಥ ಕೆಲಸ ಎಲ್ಲ ಮಾಡಿದ್ದೀನಿ, ಆದರೆ ನೀನು ತಪ್ಪನ್ನೇ ಸಾಯಿಸ್ತಲ್ಲ. ನಿನಗೆ ಇನ್ಮೇಲೆ ಆ ಮನೇಲಿ ಜಾಗ ಎಂಥದ್ದು ಎಂಥದ್ದು ನಿನ್ನ ಸ್ಥಾನ ಅಂತ ನಾನು ತೋರಿಸ್ತೀನಿ, ನಿನ್ನನ್ನಂತೂ ಬಿಡಲ್ಲ ಅಂತ ಜ್ಯೋತಿಕನ ಮೇಲೆ ಸಿಕ್ಕಾಬಟ್ಟೆ ಕೋಪ ದ್ವೇಷ ಇಟ್ಕೊಂಡು ಮನೆ ಕಡೆ ಬರ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ಪಾಲಾಕ್ಷನ ಕರ್ಕೊಂಡು ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಶಾರದಾ ಹೇಳ್ತಾ ಇರ್ತಾಳೆ, ಮನೇಲಿ ವಿಷಯ ಗೊತ್ತಾಗಿದೆ, ಹಂಗಾಗಿ ಪಾರಿಜಾತ ಅಜ್ಜಿ ಸಿಕ್ಕಾಬಟ್ಟೆ ಕೂಗಾಡ್ತಿದ್ರು ಅಂತ ಅಂದಾಗ, ಗೊತ್ತಾಗಲಿ ಶಾರದಾ, ಆದರೆ ಇದನ್ನೆಲ್ಲ ಮಾಡಿದ್ದು ಜ್ಯೋತಿಕಾ ಅಂತ ಅವ್ರಿಗಿನ್ನೂ ಗೊತ್ತಾಗಿಲ್ಲ. ಆದಷ್ಟು ಬೇಗ ಗೊತ್ತಾಗಲಿ. ಇನ್ನೊಂದು ಸ್ವಲ್ಪ ದಿನ ನಾನು ಹೀಗೆ ತೆರೆಮರೆಯಲ್ಲಿ ಇರ್ತೀನಿ, ಒಂದಲ್ಲ ಒಂದು ದಿನ ಜ್ಯೋತಿಕನ ಮುಂದೆ ಬರ್ತೀನಿ, ಅವಾಗ ಅವಳ ಡ್ರಾಮಾನ ನಾನು ಎಲ್ಲರ ಮುಂದೆ ಹೇಳ್ತೀನಿ, ಕೌಂಟ್ರ್ ಮೇಲೆ ಕೌಂಟ್ರನ್ನ ನಾನು ಕೊಡ್ತೀನಿ ಅಂತ ಅಂದಾಗ, ಹೌದು ಮಾವ, ನಾನು ಸತ್ಯ ಹೇಳೋಕ್ಕೆ ಅಂತ ಹೋಗಿದ್ದೆ, ಆದರೆ ಮನೆಯವ್ರ ಮುಖ ನೋಡ್ಕೊಂಡು ಹಾಗೆ ಸುಮ್ಮನಾದೆ. ಮಿತಿಮೀರಿ ಜ್ಯೋತಿಕಾ ನಡೀತಾ ಇದ್ದಾಳೆ, ಅವಳ ಮುಂದೆ ಬೇರೆ ಪ್ರಾಣ ಲೆಕ್ಕನೇ ಇಲ್ಲ ಅಂತ ಸಿದ್ದು ಬೈತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷಿ ತನ್ನ ಮನಸ್ಸಲ್ಲಿ ಸಿಕ್ಕಾಬಟ್ಟೆ ವೇತನ ಪಡ್ತಾ ಇರ್ತಾನೆ. ನನ್ನ ಮಗಳು ಕೊನೆವರೆಗೂ ನನಗೆ ಆಸರೆ ಆಗಿರ್ತಾಳೆ, ನನ್ನ ಎತ್ತು ಮಗಳು ಅಂತ ನಾನು ಆಸೆ ಪಟ್ಟೆ, ಆದರೆ ಅವಳು ನನ್ನನ್ನು ಸಾಯ್ಸಕ್ಕೆ ಬಂದಳು. ಇಂಥ ಮಗಳನ್ನ ನಾನು ಸಾಕ್ಲಿಲ್ವಲ್ಲ ಅಂತ ಖುಷಿ ಪಡ್ಲು, ಅಥವಾ ಇಂಥ ಮಗಳು ದಶರಥ ಮನೆಯನ್ನು ಹಾಳು ಮಾಡ್ತಿದ್ದಾಳೆ ಅಂತ ಸಂಕಟ ಪಡ್ಲು, ಒಂದು ಗೊತ್ತಿಲ್ಲ ಅಂತ ಸಿಕ್ಕಾಬಟ್ಟೆ ಫೀಲಿಂಗ್ ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ, ಅಯ್ಯೋ ಪಾಪಿ, ನನ್ನ ಮಗನೇ ಸಾಯ್ಸಕ್ಕೆ ಹೊರಟಿದ್ಯಾ, ನನ್ನ ಮಗ ನಿನಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ದ, ನಿನ್ನನ್ನು ಸುಖವಾಗಿ ಬೆಳೆಸ್ಬೇಕಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ನಿನಗೊಂದು ಗತಿ ಮಾಡ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಅದೇ ರೋಡಲ್ಲಿ ಸಿದ್ದು ಶಾರದಾ ಪಾಲಾಕ್ಷನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಪಾಲಾಕ್ಷನ ನೋಡಿ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಸಮಾಧಾನ ಪಡ್ಕೋತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಜ್ಯೋತಿಕಾ ಎಲ್ಲ ವಿಷಯನೂ ಸಹ ಗ್ರಾನಿ ಕಂಡು ಹಿಡ್ಕೊಂಡ್ರು, ಇವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಜ್ಯೂಸ್ ಒಳಗಡೆ ವಿಷ ಹಾಕಿ ಮಿಕ್ಸ್ ಮಾಡಿ, ಸಾರಿ ಗ್ರಾನಿ, ನಾನು ಈ ಮನೇಲಿ ರಾಣಿಯಾಗಿ ಬದುಕೋಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ, ಜೀವನ ಪೂರ್ತಿ ನಾನು ಇದೇ ರೀತಿ ಇರಬೇಕು, ಆದರೆ ನಿಮಗೆಲ್ಲ ಸತ್ಯ ಗೊತ್ತಾಗಿದೆ, ಆದರೆ ಖಂಡಿತ ನೀವಂತೂ ಬದುಕಿರಬಾರ್ದು ಅಂತ ಜ್ಯೂಸ್ ಒಳಗಡೆ ವಿಷನ ಹಾಕ್ಬಿಟ್ಟು ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಕಿಚನ್ ಒಳಗಡೆ ಸುಮಿತ್ರ ಬರ್ತಾಳೆ. ಪುಟಣಿ ಏನು ಮಾಡ್ತಿದ್ಯಾ ಅಂತ ಅಂದಾಗ, ಅಮ್ಮಮ್ಮ ಜ್ಯೂಸು ಅಂತ ಅನ್ಬೇಕಾದ್ರೆ, ಅಯ್ಯೋ ನನ್ನ ಕಂದ, ನೀನೇನಕ್ಕೆ ಜ್ಯೂಸ್ ಮಾಡ್ಕೊಂಡು ಕೂತಿದ್ಯಾ, ಹೇಳಿದರೆ ನಾನು ಮಾಡಿಕೊಡ್ತಿದ್ದೆ, ಹೇಳಿದರೆ ಶಾರದಾ ಮಾಡಿಕೊಡ್ತಿದ್ಲಲ್ಲ, ನೀನೇನಕ್ಕೆ ರಿಸ್ಕ್ ತಗೋತಿದ್ಯಾ ಅಂತ ಅಂದಾಗ, ಏನಿಲ್ಲ, ಇದು ನನಗೆಲ್ಲ ಗ್ರ್ಯಾನಿಗೆ 3 ಹೊತ್ತು ಮಗ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ಲ, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಂತ ಅಂದಾಗ, ಒಳ್ಳೆ ಕೆಲಸ ಮಾಡಿದೆ ನನ್ನ ಬಂಗಾರ, ನಾನು ಅತ್ತೆನ ಒಬ್ಸರ್ವ್ ಮಾಡ್ತಿದ್ದೀನಿ, ಪಾಪ ಮಗನಿಗೋಸ್ಕರ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಕೊಡು ನಾನು ಕೊಡ್ತೀನಿ ಅಂತ ಅಂದಾಗ, ಬೇಡ ಮಮ್ಮ ನಾನೇ ಕೊಡ್ತೀನಿ ಅಂತ ಅಂದಾಗ, ಜಾಣೆ ನನ್ನ ಮಗಳು, ಆಯಿತು ಕೊಡೋಗು ಅಂತ ಅಂದಾಗ ಜ್ಯೂಸ್ ತೊಗೊಂಡು ಬರ್ತಾ ಇರ್ತಾಳೆ. ಹಾಗೆ ಜ್ಯೂಸ್ ತೊಗೊಂಡು ಮತ್ತೆ ಹೋಗ್ತಿರೋ ಜ್ಯೋತಿಕಾ ಸಡನ್ನಾಗಿ ನಿಂತ್ಕೊಬಿಟ್ಟು, ಅಲ್ಲ ನಾನೇನಾದರೂ ಈ ಜ್ಯೂಸ್ ಕೊಟ್ಟು ಈ ಕಡೆ ಗ್ರಾನಿ ಏನಾದರೂ ಸತ್ತೋದ್ರೆ ನನ್ನ ಮೇಲೆಲ್ಲ ಅನುಮಾನ ಪಡ್ತಾರೆ, ಸೊ ಹಾಗಾಗಿ ಇದನ್ನು ನನ್ನ ಮೇಲೆ ನನ್ನ ತಲೆ ಮೇಲೆ ಒತ್ಕೋಬಾರ್ದು, ಈ ಕಳಂಕ ಹಾಗೆ ಈ ಕೆಟ್ಟದ್ದು ಏನಾದರೂ ಆ ಶಾರದಾ ಮೇಲೆ ಹೋಗಲೇಬೇಕು, ಅವಳ ಫಿಂಗರ್ ಪ್ರಿಂಟು ಈ ಜ್ಯೂಸ್ ಗ್ಲಾಸ್ ಮೇಲೆ ಬರಬೇಕು, ಆ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಅಮ್ಮ ಏನು ಗೊತ್ತಾ, ಗ್ರಾನಿ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಜ್ಯೂಸ್ನ ರೆಡಿ ಮಾಡಿದ್ದೀನಲ್ವಾ, ಆ ಕೆಲಸದವಳು ಶಾರದಾ ಬಂದಾಗ ಕೊಟ್ಟು ಕಳಿಸಿ, ನನಗೇನೋ ಕೆಲಸ ಇದೆ ಅಂತ ನಾಟಕ ಮಾಡಿಕೊಂಡು ಜೊತೆಗೆ ಹೊರಗಡೆ ಬಂದಾಗ ಸುಮಿತ್ರ, ಸರಿ ಆಯಿತು ಇಲ್ಲೇ ಇಡಮ್ಮ, ಅವಳಿಗೆ ಹೇಳ್ತೀನಿ ತಗೊಂಡು ಹೋಗೋಕೆ ಅಂತ ಹೇಳಿ ಹೋಗ್ತಾ ಇದ್ರೆ, ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ನನ್ನ ಮಗ ಬದುಕಿದ್ದೇನಲ್ಲ ಅಂತ ನೋಡಿದ ಖುಷಿಗೆ ಪಾರಿಜಾತ ಸಿಕ್ಕಾಬಟ್ಟೆ ಖುಷಿಯಿಂದ ಅಲ್ಲೇ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.